ಹಾಯ್ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಲೋಕೇಶ್ ರಾಠೋಡ್. ಇವತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮೊಂದಿಗೆ ಬಂದಿದ್ದೇನೆ. ಇವತ್ತಿನ ಕ್ಲಾಸು ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಕರ್ನಾಟಕ ಪೊಲೀಸ್ ಇಲಾಖೆಯ ನೇಮಕಾತಿ ಅತಿ ಶೀಘ್ರದಲ್ಲೇ ನಡೀತಾ ಇದೆ. ಕರ್ನಾಟಕ ಪೊಲೀಸ್ ನೇಮಕಾತಿ 2026ರ ಬಗ್ಗೆ ಮಾಹಿತಿಯನ್ನ ಇವತ್ತಿನ ಕ್ಲಾಸ್ನಲ್ಲಿ ನೀಡಲಿದ್ದೇನೆ. ಈಗ ಸದ್ಯ ಅತಿ ಶೀಘ್ರದಲ್ಲೇ ಈ ಒಂದು ನೇಮಕಾತಿ ನಡೆಯಲಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಮಾಡಿಕೊಳ್ತಾ ಇರತಕ್ಕಂತಹ ಎಲ್ಲ ಸ್ಪರ್ಧಾರ್ಥಿಗಳು ಒಳ್ಳೆ ರೀತಿಯಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನ ಮಾಡಿಕೊಂಡ್ರೆ ಮುಂಬರುವ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಕರ್ನಾಟಕ ಪೊಲೀಸ್ ನೇಮಕಾತಿ 2026 ಒಟ್ಟು ಹುದ್ದೆಗಳ ಸಂಖ್ಯೆ 8,176 ಹುದ್ದೆಗಳಿದಾವೆ. ಆ ಹುದ್ದೆಗಳು ನಿಮ್ಮದಾಗಿಸಿಕೊಳ್ಳುವಂತಹ ಒಂದು ಸುವರ್ಣ ಅವಕಾಶ ನಿಮಗಾಗಿ ಒಲಿದು ಬಂದಿದೆ. ಇದರಲ್ಲಿ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ 4,110 ಹುದ್ದೆಗಳಿದಾವೆ. ಈ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಲಿಖಿತ ಪರೀಕ್ಷೆಗಳನ್ನ ನಡೆಸಲಾಗ್ತದೆ. ನಂತರ ಪರೀಕ್ಷೆಗಳ ನಂತರ ದೈಹಿಕ ಪರೀಕ್ಷೆ, ಅದಾದ ನಂತರ ವೈದ್ಯಕೀಯ ಪರೀಕ್ಷೆಗಳನ್ನ ಕೂಡ ನಡೆಸಲಾಗ್ತದೆ. ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ 4,110 ಹುದ್ದೆಗಳಿದಾವೆ. ಅದೇ ರೀತಿ ಆರ್ಮ್ಡ್ ಪೊಲೀಸ್ ಕಾನ್ಸ್ಟೇಬಲ್ 1,650 ಹುದ್ದೆಗಳಿದಾವೆ. ಈ ಇಲಾಖೆಯಲ್ಲೂ ಕೂಡ ನೇಮಕಾತಿ ಹೊಂದಲಿಕ್ಕೆ ಅವಕಾಶ ಇದೆ. 1,650 ಹುದ್ದೆಗಳು. ಇಲ್ಲಿ ಕೂಡ ಲಿಖಿತ ಪರೀಕ್ಷೆ, ದೈಹಿಕ ಪರೀಕ್ಷೆ ಮತ್ತೆ ಇಲ್ಲಿ ವೈದ್ಯಕೀಯ ಪರೀಕ್ಷೆಗಳು ಕೂಡ ಏರ್ಪಡಿಸಲಾಗಿರುತ್ತೆ. KSRP ಕಾನ್ಸ್ಟೇಬಲ್ 2,032 ಹುದ್ದೆಗಳಿದಾವೆ. KSRP ಕಾನ್ಸ್ಟೇಬಲ್ 2,032 ಹುದ್ದೆಗಳಿದಾವೆ. ಇಲ್ಲಿ ಕೂಡ ಲಿಖಿತ ಪರೀಕ್ಷೆ, ದೈಹಿಕ ಪರೀಕ್ಷೆ ಮತ್ತು ವೈದ್ಯಕೀಯ ಪರೀಕ್ಷೆಗಳನ್ನ ನಡೆಸಲಾಗ್ತದೆ. ನಂತರ ಅಂತಿಮ ಮೆರಿಟ್ ಪಟ್ಟಿಯನ್ನ ಬಿಡುಗಡೆ ಮಾಡಲಾಗ್ತದೆ. ಅದೇ ರೀತಿ KSISF ಪೊಲೀಸ್ ಕಾನ್ಸ್ಟೇಬಲ್ 364 ಹುದ್ದೆಗಳಿದಾವೆ. ಒಟ್ಟು ಇದು ಕೂಡ ಲಿಖಿತ ಪರೀಕ್ಷೆ, ದೈಹಿಕ ಪರೀಕ್ಷೆ ಮತ್ತು ವೈದ್ಯಕೀಯ ಪರೀಕ್ಷೆ, ಅದಾದ ನಂತರ ಅಂತಿಮ ಮೆರಿಟ್ ಪಟ್ಟಿಯನ್ನ ಬಿಡುಗಡೆ ಮಾಡಲಾಗ್ತದೆ. ಅದೇ ರೀತಿ ಡಿಟೆಕ್ಟಿವ್ ಸಬ್ ಇನ್ಸ್ಪೆಕ್ಟರ್ DSI 20 ಹುದ್ದೆಗಳಿದಾವೆ. ಇಲ್ಲಿ ಇದು ಒಂದು ರೀತಿಯಲ್ಲಿ PSI ಇದ್ದ ಹಾಗೆ. ಡಿಟೆಕ್ಟಿವ್ ಸಬ್ ಇನ್ಸ್ಪೆಕ್ಟರ್ ಹುದ್ದೆ 20 ಹುದ್ದೆಗಳಿದಾವೆ. ಇಲ್ಲಿ ಲಿಖಿತ ಪರೀಕ್ಷೆ, ದೈಹಿಕ ಪರೀಕ್ಷೆ, ಇಲ್ಲಿ ಡಿಟೆಕ್ಟಿವ್ ಸಬ್ ಇನ್ಸ್ಪೆಕ್ಟರ್ದಲ್ಲಿ ಸಂದರ್ಶನ ಇರುತ್ತೆ, ಮತ್ತೆ ವೈದ್ಯಕೀಯ ಪರೀಕ್ಷೆ, ಅದಾದ ನಂತರ ಮೆರಿಟ್ ಇರುತ್ತೆ. ಇಲ್ಲಿರುವಂತಹ ಒಟ್ಟು ಹುದ್ದೆಗಳ ಸಂಖ್ಯೆ 8,176 ಹುದ್ದೆಗಳಿದಾವೆ. ಈ ಹುದ್ದೆಗಳಿಗೆ 10th PUC ಮತ್ತೆ ಡಿಗ್ರಿ ಕ್ವಾಲಿಫಿಕೇಶನ್ ಇಟ್ಟಿರ್ತಾರೆ. ಡಿಟೆಕ್ಟಿವ್ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗೆ ಡಿಗ್ರಿ ಕ್ವಾಲಿಫಿಕೇಶನ್ ಇರುತ್ತೆ. ಅದೇ ರೀತಿ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ PUC ಕ್ವಾಲಿಫಿಕೇಶನ್ ಇರುತ್ತೆ. ಉಳಿದೆಲ್ಲ ಅಲ್ಲಿ 10ನೇ ತರಗತಿಯ ಒಂದು ಕ್ವಾಲಿಫಿಕೇಶನ್ ಅನ್ನ ನಿಗದಿಪಡಿಸಲಾಗಿರುತ್ತೆ. ಹಾಗಾಗಿ ಇದೊಂದು ಸುವರ್ಣ ಅವಕಾಶ ನಿಮಗಾಗಿ ಬಂದಿದೆ. ಇದರ ಸದುಪಯೋಗವನ್ನು ಪಡಿಸಿಕೊಂಡು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನೀವು ತಯಾರಿ ಮಾಡಿಕೊಳ್ಬೇಕು. ಅತಿ ಶೀಘ್ರದಲ್ಲೇ ಈ ಒಂದು ನೇಮಕಾತಿ ಕರ್ನಾಟಕ ಸರ್ಕಾರ ಪೊಲೀಸ್ ಇಲಾಖೆ ಮಾಡ್ತಾ ಇದೆ. ಹಾಗಾಗಿ ಈ ನೇಮಕಾತಿಗೆ ಅಧ್ಯಯನ ಮಾಡುವಂತಹ ಸ್ಪರ್ಧಾರ್ಥಿಗಳು 5ನೇ ತರಗತಿಯಿಂದ 10ನೇ ತರಗತಿಯ ಎಲ್ಲ ಗವರ್ಮೆಂಟ್ ಎಡಿಷನ್ ಸಮಾಜ ವಿಜ್ಞಾನ ಮತ್ತು ಗಣಿತಶಾಸ್ತ್ರ ಅಂತ ವಿಜ್ಞಾನ ಪುಸ್ತಕಗಳನ್ನ ಇಲ್ಲಿ ನೀವು ಓದಬೇಕಾಗತ್ತೆ. ಅದಾದ ನಂತರ PUC ಯಲ್ಲಿರುವಂತಹ ಎಲ್ಲ ಗವರ್ಮೆಂಟ್ ಎಡಿಷನ್ ಪುಸ್ತಕಗಳನ್ನ ಓದಬೇಕಾಗತ್ತೆ. ಇಲ್ಲಿ ಹೆಚ್ಚಾಗಿ ಪ್ರಾಥಮಿಕ ಶಾಲಾ ಶಿಕ್ಷಣ ಅಂದ್ರೆ 5ನೇ ತರಗತಿಯಿಂದ 10ನೇ ತರಗತಿಯಲ್ಲಿ ಇರುವಂತಹ ಪಠ್ಯಕ್ರಮದಲ್ಲಿರುವಂತಹ ಪ್ರಶ್ನೆಗಳು, ಅತಿ ಹೆಚ್ಚು ಪ್ರಶ್ನೆಗಳು ಬರುವಂತಹ ಸಾಧ್ಯತೆಗಳಿದಾವೆ. ಅದೇ ರೀತಿ ಹಳೆ ಪ್ರಶ್ನೆ ಪತ್ರಿಕೆಗಳನ್ನ ಕೂಡ ತೆಗೆದುಕೊಂಡು ನೀವು ಅಧ್ಯಯನ ಮಾಡಿದ್ರೆ ಈ ಒಂದು ಪೊಲೀಸ್ ನೇಮಕಾತಿಯಲ್ಲಿ ಯಶಸ್ವಿಯನ್ನ ಪಡೆದುಕೊಂಡು ಇದರಲ್ಲಿ ನಿಮ್ಮ ಒಂದು ಹುದ್ದೆಯನ್ನ ಆಗಿಸ್ಕೊಳ್ಳಿಕ್ಕೆ ಅವಕಾಶ. ಹಾಗಾಗಿ ನಿಮ್ಮ ಮನೆ ಬಾಗಿಲಿಗೆನೆ ಈ ಒಂದು ಅವಕಾಶ ಬರಿತಾ ಇದೆ. ಹಾಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಮೂಲಕ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿ ಅನ್ನೋ ದೃಷ್ಟಿಕೋನದಿಂದ ಈ ಒಂದು ಕ್ಲಾಸ್ ಅನ್ನ ಮಾಡಿದ್ದೇನೆ. ಅತಿ ಶೀಘ್ರದಲ್ಲೇ ಪೊಲೀಸ್ ಇಲಾಖೆಯಲ್ಲಿ 8,176 ಹುದ್ದೆಗಳ ನೇಮಕಾತಿ ನಡೀತಾ ಇದೆ. ಕರ್ನಾಟಕ ಸರ್ಕಾರ ಈಗಾಗಲೇ ಹೇಳಿದೆ 56,000ಕ್ಕಿಂತ ಹೆಚ್ಚು ಹುದ್ದೆಗಳನ್ನ ನೇಮಕಾತಿ ಮಾಡ್ತಾ ಇದೆ ವಿವಿಧ ಇಲಾಖೆಗಳಲ್ಲಿ. ಆ ಒಂದು ನೇಮಕಾತಿಯಲ್ಲಿ ಕೂಡ ನಿಮ್ಗೆ ಅವಕಾಶ ಸಿಗಲಿದೆ. ಆದ್ದರಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಸರಿಯಾದ ರೀತಿಯಲ್ಲಿ ನೀವು ತಯಾರಿ ಮಾಡಿಕೊಂಡು ನಿಮ್ಮ ಸತತ ಪ್ರಯತ್ನದಿಂದ ಮುಂಬರುವಂತಹ ದಿನಮಾನಗಳಲ್ಲಿ ಈ ಒಂದು ಪರೀಕ್ಷೆಯಲ್ಲಿ ಯಶಸ್ವಿ ಗಳಿಸ್ತೀರಾ ಅಂತ ಹೇಳ್ತಾ ನಿಮ್ಮ ತಂದೆ ತಾಯಿ ನಿಮ್ಮ ಮೇಲೆ ಇಟ್ಟಿರ್ತಕ್ಕಂಥ ಒಂದು ನಂಬಿಕೆ, ಆ ನಂಬಿಕೆಯನ್ನ ನೀವು ಉಳಿಸುತ್ತಾ ನಿಮ್ಮ ತಂದೆ ತಾಯಿಗೆ ನೀವು ಖಂಡಿತ ಜೀವನದಲ್ಲಿ ಏನಾದರೂ ಸಾಧಿಸಿ ತೋರಿಸ್ತೇವೆ ಅನ್ನುವ
ಒಂದು ಸುವರ್ಣ ಅವಕಾಶ ನಿಮಗಾಗಿ ಬರ್ತಾ ಇದೆ. ಸೊ ಆದ್ದರಿಂದ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಸೊ ಒಳ್ಳೇದಾಗ್ಲಿ. ಸೊ ಈ ಒಂದು ಸ್ಪರ್ಧೆಗೆ ತಯಾರಿಯಾಗಿ ಎಲ್ರಿಗೂ ಯಾವುದೇ ರೀತಿಯ ಭಯಭೀತ ಇಲ್ಲದೆ ಸೊ ಸೊ ಒಳ್ಳೆ ರೀತಿಯಿಂದ ಅಧ್ಯಯನ ಮಾಡಿ, ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ತೆಗೆದುಕೊಂಡು ಸೊ ಅದನ್ನು ಕೂಡ ಅಧ್ಯಯನ ಮಾಡಿ. ಸೊ ಎಲ್ರಿಗೂ ಒಳ್ಳೇದಾಗ್ಲಿ. ಧನ್ಯವಾದ.